ಅಸ್ಸಲಾಮ್ ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೇನೆ. ಸೊ ನಾನು ಇವತ್ತು ಫ್ರಾನ್ಸ್, ಸಿಗಡಿ ಮತ್ತು ಬಟಾಟೆ ಇದು ಹಾಕಿ ನಾನು ಮಸಾಲ ಮಾಡ್ತಾಯಿದ್ದೀನಿ. ನನ್ನ ಸ್ಟೈಲಿಂದ ತುಂಬ ಚೆನ್ನಾಗಿರುತ್ತೆ. ಅದು 10-15 ನಿಮಿಷದೊಳಗಡೆ ನಿಮಗೆ ಸಾಕಾಗುತ್ತೆ ಮಾಡಲಿಕ್ಕೆ. ಸೊ ನಾನು ಫಸ್ಟಿಗೆ ಸಾಸಿವೆ ಎಣ್ಣೆ ಹಾಕಿದ್ದೀನಿ, ಅದಕ್ಕೆ ನಾನು ಹಾಕ್ತಾಯಿದ್ದೀನಿ ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಅದರೊಟ್ಟಿಗೆ ನಾನು ಕ್ಲೀನ್ ಮಾಡಿದ ಸಿಗಡಿ ಸಹ ಹಾಕ್ತಾಯಿದ್ದೀನಿ. ಇದು ಒಟ್ಟಿಗೆ ಒಳ್ಳೆಯಿಂದ ಮಿಕ್ಸ್ ಮಾಡಿಕೊಳ್ಬೇಕು. ಸಾಸಿವೆ ಎಣ್ಣೆ ಹಾಕೋದರಿಂದ ನಿಮ್ಮ ಟೇಸ್ಟ್ ಚೇಂಜ್ ಆಗುತ್ತೆ. ಟ್ರೈ ಮಾಡಿ, ಇಷ್ಟ ಆಗುತ್ತೆ ನಿಮಗೆ. ಅದು ಸ್ವಲ್ಪ ಒಳ್ಳೆಯಿಂದ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ತೀನಿ. ಆದ ನಂತರ ಅದಕ್ಕೆ ನಾನು ಈರುಳ್ಳಿ, ಟೊಮೆಟೊ ಮತ್ತು ಶುಂಠಿ, ಆಮೇಲೆ ಬೆಳ್ಳುಳ್ಳಿ ಇದನ್ನೆಲ್ಲ ಸ್ವಲ್ಪ ಜಜ್ಜಿ ಅದಕ್ಕೆ ಹಾಕ್ತಾಯಿದ್ದೀನಿ. ಇದು ಒಳ್ಳೆಯಿಂದ ಮಿಕ್ಸ್ ಮಾಡಿಕೊಳ್ಬೇಕು. ಸ್ವಲ್ಪ ಎಣ್ಣೆಯಿಂದ ತುಂಬ ಒಳ್ಳೆ ಫ್ರೈ ಆಗಬೇಕು. ತುಂಬ ಟೇಸ್ಟಿ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ. ತುಂಬ ವಿಧಾನದಲ್ಲಿ ಮಾಡ್ತಾರೆ ಸಿಗಡಿ ಇದ್ದು ಮಸಾಲ ಫ್ರೈ ಅದು ಇದು ಅಂತ ಹೇಳಿ. ಈ ಸ್ಟೈಲಲ್ಲಿ ಒಂದು ಸತಿ ಟ್ರೈ ಮಾಡಿ, ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಒಳ್ಳೆ ಫ್ರೈ ಆಗಲಿ, ಹಸಿ ವಾಸನೆ ಹೋಗುವ ತನಕ. ಆನಂತರ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ ಉಪ್ಪು, ಮೆಣಸಿನ ಹುಡಿ, ಅರಸಿನ ಹುಡಿ, ಆಮೇಲೆ ಪೆಪ್ಪರ್ ಪೌಡರ್, ಕೊತ್ತಂಬರಿ ಪೌಡರ್, ಜೀರಿಗೆ ಪೌಡರ್. ಇದನ್ನು ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ನೀವು ಅಂದಾಜಿಯಲ್ಲಿ ಹಾಕಬೇಕು, ಯಾಕಂದರೆ ಸ್ವಲ್ಪ ಪ್ರಾನ್ ಜಾಸ್ತಿ ಇರುತ್ತೆ, ಕಡಿಮೆ ಇರುತ್ತೆ, ಈ ಥರ ಎಲ್ಲ ಇರುತ್ತೆ. ಒಳ್ಳೆಯಿಂದ ಫ್ರೈ ಮಾಡ್ಕೊಳ್ಳಿ. ನಾನು ಇದಕ್ಕೆ ಸ್ವಲ್ಪ ನೀರು ಸಹ ಹಾಕ್ತೇನೆ ಹಸಿ ವಾಸನೆ ಹೋದ ನಂತರ. ಎಣ್ಣೆಯಿಂದ ಫ್ರೈ ಮಾಡಿದ ನಂತರ ನೋಡಿ ಸ್ವಲ್ಪ ನೀರು ಹಾಕಿದ್ದೇನೆ. ಆದ ನಂತರ ಸ್ವಲ್ಪ ಬಾಯ್ಲ್ ಆಗ್ತಾ ಬರಲಿ. ಈ ಟೈಮಲ್ಲಿ ನಾನು ಸ್ವಲ್ಪ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಇಟ್ಕೊಳ್ಳಿ. ರೊಟ್ಟಿಗಾದರೆ ಸ್ವಲ್ಪ ಡ್ರೈ ಮಾಡಿ, ಅಥವಾ ದಾಲಿಗೋಸ್ಕರ ಸ್ವಲ್ಪ ಡ್ರೈ ಮಾಡಿ, ಅಥವಾ ಇದರಲ್ಲೇ ನೀವು ರೈಸ್ ಊಟ ಎಲ್ಲ ಮಾಡಬೇಕಾದ್ರೆ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ನೋಡಿ ನಾನು ಸ್ವಲ್ಪ ಡ್ರೈ ಮಾಡ್ತಾ ಇದ್ದೇನೆ, ಆಮೇಲೆ ನಾನು ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ. ನಿಮಗೆ 10-15 ನಿಮಿಷದ ಒಳಗಡೆ ಸಿಗಡಿ ಮಸಾಲ ರೆಡಿ ಆಯಿತು. ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ. ತುಂಬ ಟೇಸ್ಟಿ ಆಗುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಕಮೆಂಟ್ ಬರುವಾಗ ನನಗೆ ತುಂಬಾ ಖುಷಿ ಆಗುತ್ತೆ. ಸೊ ನಾನು ಜಾಸ್ತಿ ಉದ್ದ ವಿಡಿಯೋ ಹಾಕ್ತಾ ಇಲ್ಲ, ಸ್ವಲ್ಪ ಶಾರ್ಟಾಗಿ ವಿಡಿಯೋ ಹಾಕ್ತಾ ಇದ್ದೇನೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.